ವೇದಿಕೆಯಲ್ಲಿ ನಾಡಗೀತೆ ವೀರೇಶ್ ವಾಗಿ ಹಾಗೂ ಅವರ ತಂಡದವರು ಎಲ್ಲರೂ ನಾಡಗೀತೆಗೆ ಗೌರವವನ್ನು ಸಲ್ಲಿಸೋಣ. ನಿಲ್ಲಬೇಕು ವೀರೇಶ್. ಹಾಗೆಯೇ ಮಾನ್ಯ ವಿಜಯಪುರ ಜಿಲ್ಲೆಯ ಸಂಸದರಾಗಿ ದಂಡನಾಯಕರು ವಿಠಲ್ ಕೊಕಟ್ನೂರ್ ಇವತ್ತಿನ ಅಭೂತಪೂರ್ವವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದ ಪಥ ಸಂಚಲನ ತಂಡಗಳ ನಿರ್ಗಮನದ ಅನುಮತಿಯನ್ನ ಪಡೆದುಕೊಳ್ಳಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಕವಾಯತ್ ದಂಡನಾಯಕರು ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಪಥ ಸಂಚಲನ ತಂಡಗಳು ಕವಾಯತ್ ದಂಡನಾಯಕರ ಒಂದು ಮಾರ್ಗದರ್ಶನದಂತೆ ತಾವು ನಿರ್ಗಮನ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆ. ಬಿಳಿಯ ಬಣ್ಣದ ವಾಹನ ಪ್ರವೀಣ್ ನಿಗಡಿ ಅವರು ಪಥ ಸಂಚಲನೆಯ ಮಾರ್ಗದರ್ಶನ ಶ್ರೀ ಲಕ್ಷ್ಮಣ್ ನಿಂಬರ್ಗಿ, ಭಾರತೀಯ ಪೊಲೀಸ್ ಸೇವೆ ಮನೆ ಪೊಲೀಸ್ ಅಧೀಕ್ಷಕರು ವಿಜಯಪುರ. ಹಾಗೆಯೇ ಶ್ರೀ ಎಸ್ ಕೆ ಮಾರಿಯಾಳ್, ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕಾನೂನು ಮತ್ತು ಸುವ್ಯವಸ್ಥೆ. ಶ್ರೀ ರಾಮನ್ಗೌಡ್ ಎ ಹಟ್ಟಿ. ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ಜನಸಾಮಾನ್ಯರ ಸೂಚಿಕೊಂಡಿದ್ದ ಸ್ವೀಕೃತಗೊಂಡಿದ್ದ 7,635 ಸಲಹೆ ಸೂಚನೆಗಳ ಪೈಕಿ 2,473 ಅಭಿಪ್ರಾಯಗಳ ಕುರಿತು 3 ಸುತ್ತುಗಳಲ್ಲಿ ಚರ್ಚೆ, ವಾದ ಮತ್ತು ಸಂವಾದಗಳು ನಡೆದು ಅಂತಿಮವಾಗಿ 26 ನವೆಂಬರ್ 1949ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ರುಜುವಿನೊಂದಿಗೆ ರಾಜ್ಯಾಂಗ ರಚನಾ ಸಭೆಯಲ್ಲಿ ನಮ್ಮ ಘನ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಈ ಮಹೋನ್ನತ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿ ವೈಚಾರಿಕ ಕಾಣಿಕೆ ನೀಡಿದಂಥ ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಅಬ್ದುಲ್ ಕಲಾಂ ಆಜಾದ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಕನ್ನಡಿಗ ಬೆಂಗಲ್ ನರಸಿಂಹರಾವ್, ಶ್ರೀಮತಿ ಹಂಸ್ ಮೆಹ್ತಾ, ಶ್ರೀಮತಿ ರಾಜ್ಕುಮಾರ ಮುತ್ಕೋ, ಟಿ ಕೃಷ್ಣಾಚಾರಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಎಂ ಮುನ್ಷಿ, ಗೋಪಾಲ್ ಸ್ವಾಮಿ ಅಯ್ಯಂಗರ್, ಗೋವಿಂದ ವಲ್ಲಭ್ ಪಂತ್, ಎನ್ ಕುಂಜು, ಎಚ್ ಎಸ್ ರಾವ್, ಕವಿಶಾ ಮತ್ತು ಸಚಿದಾನಂದ ಸಿನ್ಹಾ, ಡಾಕ್ಟರ್ ಸಚಿದಾನಂದ ಸಿನ್ಹಾ ಮುಂತಾದವರು ಈ ವೇದಿಕೆಯ ಮೂಲಕ ಅವರೆಲ್ಲರಿಗೂ ಕೂಡ ಗೌರವವನ್ನು ಅರ್ಪಿಸುತ್ತೇವೆ.